ಬೆಳಗಿನ ಬೆಳಕು. ಅರಣ್ಯಕಾಂಡ 9ನೇ ಅಧ್ಯಾಯ 15ರಿಂದ 22. ಬೆಂಕಿ. ಕಳೆದ ಕೆಲವು ದಿನಗಳಿಂದ ನಾವು ಅರಣ್ಯಕಾಂಡ 9ನೇ ಅಧ್ಯಾಯದಲ್ಲಿರುವ ಮೇಘದ ಕುರಿತು ಅಧ್ಯಯನ ಮಾಡುತ್ತಿದ್ದೇವೆ. ಆ ಮೇಘವು ಹಗಲಿನ ವೇಳೆಯಲ್ಲಿ ಅರಣ್ಯದ ತೀವ್ರವಾದ ಬಿಸಿಲಿನಿಂದ ಇಸ್ರಾಯೇಲರನ್ನು ರಕ್ಷಿಸುತ್ತಿತ್ತು. ರಾತ್ರಿಯ ಸಮಯದಲ್ಲಿ ಅದು ಬೆಳಕು, ಉಷ್ಣತೆ ಹಾಗೂ ಸುರಕ್ಷತೆಯನ್ನು ನೀಡುವ ಅಗ್ನಿಸ್ತಂಭವಾಗಿ ಮಾರ್ಪಡುತ್ತಿತ್ತು ಎಂಬುದನ್ನು ನಾವು ನೋಡಿದೆವು. ಇಂದು ನಾವು ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ನೂತನ ಸೃಷ್ಟಿ. ನೂತನ ಸೃಷ್ಟಿಯ ವಿಶ್ವಾಸಿಗಳಾದ ನಮಗೆ ಆ ಬೆಂಕಿಯ ಅರ್ಥವೇನು? ಇದು ನಾವು ಕಣ್ಣಿಗೆ ಕಾಣುವ ಅಗ್ನಿಸ್ತಂಭವನ್ನು ನೋಡುವುದಿಲ್ಲ, ಆದರೂ ದೇವರು ನಮಗೆ ಅದಕ್ಕಿಂತಲೂ ಶ್ರೇಷ್ಠವಾದುದನ್ನು ನೀಡಿದ್ದಾರೆ. ಆತನು ನಮಗೆ ತನ್ನ ವಾಕ್ಯವನ್ನು, ತನ್ನ ಆತ್ಮವನ್ನು ಮತ್ತು ತನ್ನ ಕುಮಾರನಾದ ಯೇಸುಕ್ರಿಸ್ತನನ್ನು ನೀಡಿದ್ದಾನೆ. ಇವೆಲ್ಲವೂ ಸೇರಿ ಇಸ್ರಾಯೇಲರಿಗೆ ಆ ಬೆಂಕಿ ನೀಡಿದ ಅದೇ ಬೆಳಕು, ಉಷ್ಣತೆ, ಮಾರ್ಗದರ್ಶನ ಮತ್ತು ನಿರೀಕ್ಷೆಯನ್ನು ನಮಗೆ ನೀಡುತ್ತದೆ. ಬೆಂಕಿಯ ಮೊದಲ ಉದ್ದೇಶ ಬೆಳಕು ನೀಡುವುದಾಗಿತ್ತು. ಅರಣ್ಯದ ಕತ್ತಲಲ್ಲಿ ಇಸ್ರಾಯೇಲರಿಗೆ ತಮ್ಮ ಮುಂದಿನ ಹಾದಿ ಕಾಣಿಸುತ್ತಿರಲಿಲ್ಲ. ಆ ಬೆಂಕಿಯು ಅವರು ತಮ್ಮ ಮುಂದಿನ ಹೆಜ್ಜೆಯನ್ನು ಸುರಕ್ಷಿತವಾಗಿ ಇಡಲು ಸಾಧ್ಯವಾಗುತ್ತಿತ್ತು. ಅದೇ ರೀತಿಯಲ್ಲಿ ಜೀವನವು ಗೊಂದಲಮಯವಾದಾಗ ದೇವರ ವಾಕ್ಯವು ನಮಗೆ ಬೆಳಕನ್ನು ನೀಡುತ್ತದೆ. ನಾಳೆ ಏನಾಗಬಹುದು ಎಂಬುದು ನಮಗೆ ಯಾವಾಗಲೂ ತಿಳಿದಿರುವುದಿಲ್ಲ. ನಾವು ನಿರ್ಧಾರಗಳು, ತೊಂದರೆಗಳು ಮತ್ತು ಉತ್ತರವಿಲ್ಲದ ಪ್ರಶ್ನೆಗಳು ಎದುರಿಸುತ್ತೇವೆ. ಆದರೂ ದೇವರು ನಮ್ಮನ್ನು ಕತ್ತಲಲ್ಲಿ ಬಿಡುವುದಿಲ್ಲ. ಆತನ ವಾಕ್ಯವು ನಮ್ಮ ಮುಂದಿನ ಹೆಜ್ಜೆಗೆ ಬೇಕಾದಷ್ಟು ಬೆಳಕು ನೀಡುತ್ತದೆ. ನಿನ್ನ ವಾಕ್ಯವು ನನ್ನ ಪಾದಗಳಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆ 119ನೇ ಅಧ್ಯಾಯ 105ನೇ ವಾಕ್ಯ. ದೇವರು ನಮಗೆ ಯಾವಾಗಲೂ ಸಂಪೂರ್ಣ ಪ್ರಯಾಣದ ಹಾದಿಯನ್ನು ತೋರಿಸುವುದಿಲ್ಲ ಎಂಬುದನ್ನು ಗಮನಿಸಿ. ಒಂದು ದೀಪವು ಕೇವಲ ತನ್ನ ಮುಂದಿರುವ ಹಾದಿಯ ಮೇಲೆ ಮಾತ್ರ ಬೆಳಕನ್ನು ಚೆಲ್ಲುತ್ತದೆ. ಅದೇ ರೀತಿಯಲ್ಲಿ ದೇವರು ಹೆಚ್ಚಾಗಿ ನಮಗೆ ಒಂದೊಂದು ಹೆಜ್ಜೆಯಾಗಿ ಮಾರ್ಗದರ್ಶನ ನೀಡುತ್ತಾನೆ. ಕಠಿಣ ಹಾಗೂ ಕತ್ತಲೆಯಾದ ಆ ಕಾಲದಲ್ಲಿ ನಾವು ಸತ್ಯವೇದವನ್ನು ತೆರೆದಾಗ ಆ ವಾಕ್ಯವು ನಮ್ಮ ಹಾದಿಯನ್ನು ಬೆಳಗಿಸುವ ಬೆಂಕಿಯಾಗುತ್ತದೆ. ಯೆರೆಮೀಯ 23ನೇ ಅಧ್ಯಾಯ 29ನೇ ವಾಕ್ಯ ಹೀಗೆ ಹೇಳುತ್ತದೆ: ನನ್ನ ಮಾತು ಬೆಂಕಿಯಂತಲ್ಲವೋ? ರಾತ್ರಿಯು ಎಷ್ಟು ಕತ್ತಲಾಗುತ್ತದೋ ಆ ಬೆಂಕಿಯು ಮೌಲ್ಯವು ಅಷ್ಟು ಹೆಚ್ಚಾಗುತ್ತದೆ. ನಾವು ಎಷ್ಟು ಗೊಂದಲಕ್ಕೊಳಗಾಗುತ್ತೇವೋ ಅಷ್ಟು ಹೆಚ್ಚಾಗಿ ದೇವರ ವಾಕ್ಯದ ಹತ್ತಿರಕ್ಕೆ ಬರಬೇಕಾಗುತ್ತದೆ. ಬೆಂಕಿಯ ಎರಡನೇ ಉದ್ದೇಶ ಉಷ್ಣತೆ ನೀಡುವುದಾಗಿತ್ತು. ಮರುಭೂಮಿಯ ರಾತ್ರಿಗಳು ತಣ್ಣಗಿನ ಹಾಗೂ ಕಠಿಣವಾಗಿದ್ದವು. ಆ ಬೆಂಕಿಯು ಇಸ್ರಾಯೇಲರನ್ನು ಆ ಚಳಿಯಿಂದ ರಕ್ಷಿಸಿತು. ಆತ್ಮಿಕವಾಗಿ ಇದು ಪವಿತ್ರಾತ್ಮನನ್ನು ಸೂಚಿಸುತ್ತದೆ. ನಿರಾಶೆ, ದುಃಖ, ಸಂಕಟ ಅಥವಾ ಆಯಾಸದಿಂದಾಗಿ ನಮ್ಮ ಹೃದಯಗಳನ್ನು ತಣ್ಣಗಾಗುವ ಕಾಲಗಳು ಬರುತ್ತವೆ. ಅಂತಹ ಸಮಯದಲ್ಲಿ ದೇವರು ಪವಿತ್ರಾತ್ಮನು ನಾವು ದೇವರಿಂದ ಪ್ರೀತಿಸಲ್ಪಟ್ಟಿದ್ದೇವೆ ಮತ್ತು ನಾವು ಒಂಟಿಯಲ್ಲ ಎಂಬುದನ್ನು ನಮಗೆ ನೆನಪಿಸುತ್ತಾನೆ. ನಮಗೆ ಅನುಗ್ರಹಿಸಲ್ಪಟ್ಟ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟಿದೆ. ರೋಮಾಪುರದವರಿಗೆ 5ನೇ ಅಧ್ಯಾಯ 5ನೇ ವಾಕ್ಯ. ದೇವರು ನಮಗೆ ಆಧಾರಣೆ ಕರ್ತನಾಗಿ ನೀಡಿದ ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸುವುದರಿಂದ ನಾವು ಆಧರಣೆ ಹೊಂದುತ್ತೇವೆ. ಜೀವನವು ಕಷ್ಟಕರವಾದಾಗ ನಾವು ದೇವರಿಂದ ದೂರ ಸರಿಯಬಹುದು. ಬದಲಾಗಿ ಪ್ರಾರ್ಥನೆ, ಆರಾಧನೆ, ಸಹಭಾಗಿತ್ವ ಮತ್ತು ವಾಕ್ಯದ ಮೂಲಕ ಆತನಿಗೆ ಇನ್ನಷ್ಟು ಹತ್ತಿರವಾಗಬಹುದು. ಮರುಭೂಮಿಯ ದೀರ್ಘ ರಾತ್ರಿಗಳಲ್ಲಿ ಆ ಬೆಂಕಿಯು ಇಸ್ರಾಯೇಲ್ಯರನ್ನು ಹೇಗೆ ಬೆಚ್ಚಗಿಟ್ಟಿತ್ತೋ ಹಾಗೆಯೇ ಪವಿತ್ರಾತ್ಮನು ನಮ್ಮ ಹೃದಯಗಳನ್ನು ಬೆಚ್ಚಗಿಡುತ್ತಾನೆ. ಆ ಬೆಂಕಿಯು ನಮಗೆ ಸ್ವತಃ ಕ್ರಿಸ್ತನನ್ನು ನೆನಪಿಸುತ್ತದೆ. ಯೇಸು ಹೀಗೆ ಹೇಳಿದನು: ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದುವನು. ಇಸ್ರಾಯೇಲರಿಗೆ ಆ ಬೆಂಕಿ ಏನೆಲ್ಲ ಆಗಿತೋ ಕ್ರಿಸ್ತನು ನಮಗೆ ಅದಾಗಿದ್ದಾನೆ. ಆತನೇ ನಮ್ಮ ಬೆಳಕು, ನಮ್ಮ ಮಾರ್ಗದರ್ಶಕ ಮತ್ತು ನಮ್ಮ ಮಾದರಿ.
ನಮಗೆ ಏನು ಮಾಡಬೇಕೆಂದು ತಿಳಿಯದಿದ್ದಾಗ ನಾವು ಆತನ ಕಡೆಗೆ ನೋಡುತ್ತೇವೆ. ನಾವು ಆತನ ಜೀವನ, ಆತನ ಮಾತುಗಳು, ನಮ್ಮ ಸಂಕಟಗಳಿಗೆ ಆತನ ಪ್ರತಿಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತೇವೆ. ಆತನು ತಿರಸ್ಕಾರ, ನೋವು, ವಿಳಂಬ ಮತ್ತು ವಿರೋಧಗಳ ನಡುವೆ ನಡೆದರೂ ತನ್ನ ತಂದೆಗೆ ನಂಬಿಗಸ್ತನಾಗಿ ಉಳಿದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ: ನಮ್ಮ ನಂಬಿಕೆಗೆ ಪ್ರಾರಂಭಿಸುವವನು ಪೂರ್ಣ ಮಾಡುವವನೂ ಆಗಿರುವ ಯೇಸುವಿನ ಕಡೆಗೆ ದೃಷ್ಟಿ ಇಡೋಣ. ನೂತನ ಸೃಷ್ಟಿಗೆ ಇರುವ ದೊಡ್ಡ ಪಾಠವೆಂದರೆ ಆ ಮೇಘ ಮತ್ತು ಬೆಂಕಿ ಕಣ್ಮರೆಯಾಗಿಲ್ಲ. ಅವು ಕ್ರಿಸ್ತನಲ್ಲಿ, ಪವಿತ್ರಾತ್ಮನಲ್ಲಿ ಮತ್ತು ವಾಕ್ಯದಲ್ಲಿ ನೆರವೇರಿದೆ. ಇಬ್ರಿಯರಿಗೆ 12ನೇ ಅಧ್ಯಾಯ 1ರಲ್ಲಿ ಹೇಳಲಾದ ಸಾಕ್ಷಿಗಳ ಮೇಘವು ನಮ್ಮೊಂದಿಗಿದೆ. ಅಬ್ರಹಾಂ, ಯೋಸೆಫ್, ಮೋಸೆ, ದಾನಿಯೇಲ್, ರೂತಳು, ಅಪೊಸ್ತಲರು ಮತ್ತು ಇತರ ಅನೇಕರು ನಮಗಿಂತ ಮುಂಚೆ ಕಠಿಣ ಹಾದಿಗಳಲ್ಲಿ ನಡೆದಿದ್ದಾರೆ. ನಂಬಿಕೆಯು ಕಾರ್ಯನಿರ್ವಹಿಸುತ್ತದೆ ಮತ್ತು ದೇವರ ವಾಗ್ದಾನಗಳು ಸತ್ಯವಾಗಿವೆ ಎಂಬುದನ್ನು ಅವರ ಜೀವನ ನಮಗೆ ನೆನಪಿಸುತ್ತದೆ. ಇದು ನಮಗೆ ಮಹಾ ಆನಂದವನ್ನು ನೀಡುತ್ತದೆ, ಏಕೆಂದರೆ ನಾವು ಒಂಟಿಯಾಗಿ ನಡೆಯುತ್ತಿಲ್ಲ. ಇತರರು ಕತ್ತಲನ್ನು ಎದುರಿಸಿ ನಂಬಿಕೆಯ ಮೂಲಕ ಓಟವನ್ನು ಪೂರೈಸಿದ್ದಾರೆ. ಇದು ನಮಗೆ ನಿರೀಕ್ಷೆಯನ್ನು ನೀಡುತ್ತದೆ, ಏಕೆಂದರೆ ದೇವರ ಸನ್ನಿಧಿಯು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಲೋಕವು ಬದಲಾಗುವ ಸಂದರ್ಭಗಳಲ್ಲಿ ನಿರೀಕ್ಷೆ ಹುಡುಕುತ್ತದೆ, ಆದರೆ ವಿಶ್ವಾಸಿಗಳು ಎಂದಿಗೂ ಬದಲಾಗದ ದೇವರ ಸನ್ನಿಧಿಯಲ್ಲಿ ನಿರೀಕ್ಷೆಯನ್ನು ಕಂಡುಕೊಳ್ಳುತ್ತಾರೆ. ಮರುಭೂಮಿಯ ಪ್ರಯಾಣವು ಸುಲಭವಾಗುತ್ತದೆ ಎಂಬುದು ಇಸ್ರಾಯೇಲ್ಯರ ಭರವಸೆ ಆಗಿರಲಿಲ್ಲ. ಆ ಮೇಘವು ತಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂಬುದೇ ಅವರ ಭರವಸೆ ಆಗಿತ್ತು. ನಮ್ಮ ಪ್ರತಿಯೊಂದು ಸಮಸ್ಯೆಯು ತಕ್ಷಣವೇ ಮಾಯವಾಗುತ್ತದೆ ಎಂಬುದಲ್ಲ. ನಮ್ಮ ಭರವಸೆ ಬದಲಾಗಿ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಅಥವಾ ತೊರೆಯುವುದಿಲ್ಲ ಎಂಬುದೇ ನಮ್ಮ ಭರವಸೆಯಾಗಿದೆ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ಎಂದು ಆತನೇ ಹೇಳಿದ್ದಾನಲ್ಲ. ಇಬ್ರಿಯರಿಗೆ 13ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತನು ನಮ್ಮೊಂದಿಗಿರುವ ತನಕ ಅಲ್ಲಿ ಬೆಳಕಿರುತ್ತದೆ. ಪವಿತ್ರಾತ್ಮನು ನಮ್ಮೊಳಗಿರುವ ತನಕ ಅಲ್ಲಿ ಉಷ್ಣತೆ ಇರುತ್ತದೆ. ವಾಕ್ಯವು ನಮ್ಮ ಮುಂದಿರುವ ತನಕ ಅಲ್ಲಿ ಮಾರ್ಗದರ್ಶನವಿರುತ್ತದೆ. ಆದುದರಿಂದ ನಾವು ಆ ಬೆಂಕಿಗೆ ಹತ್ತಿರವಾಗಿರೋಣ. ಕ್ರಿಸ್ತನಿಗೆ, ಆತ್ಮಕ್ಕೆ, ಆತನ ವಾಕ್ಯಕ್ಕೆ, ಆತನು ಆತ್ಮನಿಗೆ ಮತ್ತು ನಮಗಿಂತ ಮುಂಚೆ ಹೋದವರ ಸಾಕ್ಷಿಗಳಿಗೆ ಹತ್ತಿರವಾಗಿರೋಣ. ನಾವು ಆ ಬೆಂಕಿಗೆ ಎಷ್ಟು ಹತ್ತಿರವಾಗಿರುತ್ತೇವೋ ಅಷ್ಟು ಹೆಚ್ಚು ಉಷ್ಣತೆ, ಬೆಳಕು, ಆನಂದ ಮತ್ತು ನಿರೀಕ್ಷೆಯನ್ನು ಪಡೆದುಕೊಳ್ಳುತ್ತೇವೆ. ಆ ಮೇಘವು ಇನ್ನೂ ನಮ್ಮ ಮೇಲಿದೆ, ಆ ಬೆಂಕಿಯು ಇನ್ನೂ ನಮ್ಮ ಮಧ್ಯದಲ್ಲಿದೆ ಮತ್ತು ನಮ್ಮ ನಿತ್ಯವಾದ ಆಲಯವು ಇನ್ನೂ ನಮ್ಮ ಮುಂದಿದೆ. ಪ್ರಾರ್ಥನೆ. ತಂದೆಯಾದ ದೇವರೇ, ಜೀವನದ ಪ್ರತಿಯೊಂದು ಕಾಲದಲ್ಲೂ ನಮಗೆ ಮಾರ್ಗದರ್ಶನ ನೀಡಲು ನಿನ್ನ ವಾಕ್ಯವನ್ನು, ನಿನ್ನ ಆತ್ಮವನ್ನು ಮತ್ತು ನಿನ್ನ ಕುಮಾರನನ್ನು ನಮಗೆ ನೀಡಿದ್ದಕ್ಕಾಗಿ ನಿನಗೆ ವಂದನೆಗಳು. ನಾವು ಕತ್ತಲನ್ನು ಎದುರಿಸುವ ನಿನ್ನ ವಾಕ್ಯವು ನಮ್ಮ ಬೆಳಕಾಗಲಿ. ನಮ್ಮ ಹೃದಯಗಳು ತಣ್ಣಗಾಗುವ ನಿನ್ನ ಆತ್ಮನು ನಮ್ಮನ್ನು ಬೆಚ್ಚಗಿಟ್ಟು ಬಲಪಡಿಸಲಿ. ನಮ್ಮ ಕಣ್ಣುಗಳನ್ನು ಕ್ರಿಸ್ತನ ಮೇಲಿಟ್ಟು ಆತನನ್ನು ನಂಬಿಗಸ್ತಿಕೆಯಿಂದ ಹಿಂಬಾಲಿಸಲು ನಮಗೆ ಸಹಾಯ ಮಾಡು. ನೀನು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಅಥವಾ ತೊರೆಯುವುದಿಲ್ಲ ಎಂದು ತಿಳಿದು ನಮ್ಮನ್ನು ಆನಂದ, ನಿರೀಕ್ಷೆ ಮತ್ತು ಭರವಸೆಯಿಂದ ತುಂಬಿಸು. ನಾವು ನಮ್ಮ ನಿತ್ಯವಾದ ಆಲಯವನ್ನು ತಲುಪುವ ದಿನದವರೆಗೂ ನಮ್ಮನ್ನು ಆ ಬೆಂಕಿಗೆ ಹತ್ತಿರವಾಗಿಸು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.